as I told you, we will be discussing regarding pedigree analysis. ಯಾವ concept ರೀ? Pedigree analysis. And we are going to understand how the characters are transmitted from one generation to another generation symbolically. ಹೆಂಗ್ ಸ್ಟಡಿ ಮಾಡ್ತಾ ಇದೀವ್ರಿ? Symbolically we are going to study how the character is transmitted from one generation to another generation. Okay. Genetic disorders, as I told you, have been genetic disorders anna different ways alli study ಮಾಡ್ತೀವಿ. Some of them are autosome linked dominant trait and some of them are autosome linked recessive trait. We also come across X linked recessive trait and Y linked inheritance. ಈ 4 ಡಿಫ್ರೆಂಟ್ ಚಾರ್ಟ್ಸ್ ಅನ್ನ ಸ್ಟಡಿ ಮಾಡಿದಾಗ ವಿಲ್ ಕಮ್ ಟು ನೋ ಹೌ ದ ಕ್ಯಾರೆಕ್ಟರ್ಸ್ ಆರ್ ಟ್ರಾನ್ಸ್ಮಿಟೆಡ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್. ಅದಕ್ಕೆ ಫಸ್ಟ್ ಎಕ್ಸಾಂಪಲ್ ಯಾವುದಿದೆ ಅಂದರೆ ಇಟ್ ಈಸ್ ಎ ಚಾರ್ಟ್ ಶೋಯಿಂಗ್ ಆಟೋಸೋಮ್ ಲಿಂಕ್ಡ್ ಡಾಮಿನೆಂಟ್ ಟ್ರೇಟ್. ಅಂದರೆ ಇಲ್ಲಿ ಡಿಸೀಸ್ಡ್ ಕಂಡೀಷನ್ನ ಯಾವಾಗ ನೋಡ್ತೀವಪ್ಪ ನಾವು ಅಂದರೆ ಅಲ್ಲಿ ಸೊ ಡಿಸೀಸ್ ಆಗಕ್ಕೆ ಕಾರಣ ಯಾವ ಜೀನ್ಸ್ ಇರ್ತವೆ ಅಂದರೆ ಆಟೋಸೋಮ್ನಲ್ಲಿ 2 ಜೀನ್ಸ್ ಡಾಮಿನೆಂಟ್ ಇದ್ರೆ ಡಿಸೀಸ್ ಆಗತ್ತೆ, 2 ಜೀನ್ಸ್ ರೆಸೆಸಿವ್ ಇದ್ರೆ ದ ಡಿಸೀಸ್ ಇಸ್ ನಾಟ್ ಸೀನ್. ಮತ್ತೆ 1 ಜೀನ್ ಡಾಮಿನೆಂಟ್ 1 ಜೀನ್ ರೆಸೆಸಿವ್ ಇದ್ರೆ the individual will show defective condition. Okay, anta ಒಂದು ಎಕ್ಸಾಂಪಲ್ ಅನ್ನ we are going to study. The first example is the chart which is showing autosome linked dominant trait. ಎಂತ trait ರೀ? Autosome linked dominant trait. And example for autosome linked dominant trait is myotonic dystrophy. Myotonic dystrophy is an example for autosome linked dominant trait. ಎಂತ trait ರೀ? Autosome linked dominant trait. ಈ ಮಯೋಟೋನಿಕ್ ಡಿಸ್ಟ್ರೋಪಿನಲ್ಲಿ ಇಟ್ ಈಸ್ ಅ ಗ್ರಾಜುವಲ್ ವೀಕನಿಂಗ್ ಆಫ್ ದ ಮಸಲ್ಸ್. ಮಯೋಟೋನಿಕ್ ಡಿಸ್ಟ್ರೋಪಿ ಅಂದ್ರೆ ಇಟ್ ಈಸ್ ಅ ಮಸ್ಕುಲಾರ್ ಪ್ರಾಬ್ಲಮ್. ಎಂತ ಪ್ರಾಬ್ಲಮ್ ಇದೆ ರೀ? ಮಸ್ಕುಲಾರ್ ಪ್ರಾಬ್ಲಮ್ ಇದೆ. ಗ್ರಾಜುವಲ್ ಆಗಿ ಮಸಲ್ಸ್ ಬಿಕಮ್ ವೀಕ್. ಮಸಲ್ಸ್ ಬರ್ತಾ ಬರ್ತಾ ಏನಾಗ್ತಾ ಹೋಗುತ್ತೆ? ವೀಕ್ ಆಗ್ತಾ ಹೋಗುತ್ತೆ. ಸೊ ಮಸಲ್ಸ್ ವೀಕ್ ಆಗ್ತಾ ಆಗ್ತಾ ಬರ್ತಾ ಬರ್ತಾ ಏನಾಗ್ಬಿಡತ್ತೆ? ಮಸಲ್ಸ್ ಕಾಂಟ್ರಾಕ್ಟ್ ಆಗತ್ತೆ, ಬೇಗ ರಿಲ್ಯಾಕ್ಸ್ ಆಗಲ್ಲ. ಮಸಲ್ಸ್ ಕಾಂಟ್ರಾಕ್ಟ್ ಏನಾಗತ್ತೆ, ಬಟ್ ಇಟ್ ವಿಲ್ ನಾಟ್ ಗೆಟ್ ರಿಲ್ಯಾಕ್ಸ್ಡ್. ಅಂತ ಟೈಮಲ್ಲಿ ದ ಪರ್ಸನ್ ಎಕ್ಸ್ಪೀರಿಯನ್ಸಸ್ ಸಿವಿಯರ್ ಪ್ರಾಬ್ಲಮ್. ಯಾಕಂದ್ರೆ ಕಾಂಟ್ರಾಕ್ಟ್ ಆಗಿರೋ ಮಸಲ್ಸ್ ಬೇಗ ರಿಲ್ಯಾಕ್ಸ್ ಆಗಿಲ್ಲ ಅಂದ್ರೆ ಜನರಲಿ ದ ಪರ್ಸನ್ ಎಕ್ಸ್ಪೀರಿಯನ್ಸಸ್ ಪ್ರಾಬ್ಲಮ್. ದಟ್ ಈಸ್ ದ ಕಂಡೀಷನ್ ಆಫ್ ಎ ಡಿಸೀಸ್ ಕಾಲ್ಡ್ myotonic dystrophy. ಯಾವ ಡಿಸೀಸ್ ರೀ? myotonic dystrophy. It is an example for autosome linked dominant trait. ಅಂದ್ರೆ ಡಿಫೆಕ್ಟ್ ಆಗಕ್ಕೆ ಜೀನ್ಸ್ ಎಲ್ಲಿ ಪ್ರೆಸೆಂಟ್ ಇರ್ತವೆ? ಆಟೋಸೋಮ್ ನಲ್ಲಿ. ಆ ಜೀನ್ಸ್ ಡಾಮಿನೆಂಟ್ ಇದ್ರೆ ಡಿಫೆಕ್ಟ್ ಆಗತ್ತೆ, ಜೀನ್ಸ್ ರೆಸೆಸಿವ್ ಇದ್ರೆ ದ ಪರ್ಸನ್ ಈಸ್ ನಾಟ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್ ದಿ ಡಿಸೀಸ್. ಅಂತ ಕಂಡೀಷನ್ ಅಂತ ನಾವು ಹೇಳ್ಬೋದು. ಕ್ಲಿಯರ್? ಓಕೆ. ಈಗ ನೋಡ್ರಿ, ಈಗ ಫಸ್ಟ್ ಕಾನ್ಸೆಪ್ಟ್ ನಲ್ಲಿ ಇಫ್ ಎ ಡಿಫೆಕ್ಟಿವ್ ಫೀಮೇಲ್ ಮ್ಯಾರೀಸ್ ಎ ನಾರ್ಮಲ್ ಮೇಲ್. ಯಾರಿದಾರಿ? ಇಫ್ ಎ ಡಿಫೆಕ್ಟಿವ್ ಫೀಮೇಲ್ ಮ್ಯಾರೀಸ್ ಎ ನಾರ್ಮಲ್ ಮೇಲ್. ಸೊ ಅವ್ರಿಗೆ ಹುಟ್ಟಿರೋ ಮಕ್ಕಳಲ್ಲಿ ಸಿ
1, 2, 3, 4. How many children they have? 4 children, out of which 2 of the children are normal and 2 of them are defective. ಇಬ್ರು ಮಕ್ಕಳು ಹೆಂಗಿದಾರಿ? ನಾರ್ಮಲ್ ಇದ್ದಾರೆ. ಇಬ್ರು ಮಕ್ಕಳು ಹೆಂಗಿದಾರಿ? ಡಿಫೆಕ್ಟಿವ್. ಓಕೆ, ಈಗ ಮದರು ಡಿಫೆಕ್ಟಿವ್ ಇದ್ದಾರೆ, ತಂದೆ ನಾರ್ಮಲ್ ಇದ್ದಾರೆ ಅಂತ ಹೇಳ್ತೀವಿ. ಈಗ ಜನರಲಿ ಜೀನ್ಸ್ ನಮಗೆ 2 ಜೀನ್ಸ್ ಬರ್ತಾ ಇದೆ ಅಂದ್ರೆ, 1 of the gene you get from the father and 1 gene you get from the mother. ಹೌದಿಲ್ಲ? ಒಂದು ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡೋ 2 ಜೀನ್ಸ್ ಇದ್ದಾಗ 1 of the gene you get from the father, other gene you get from the mother. ಓಕೆ, ಸೊ ಮಯೋಟೋನಿಕ್ ಡಿಸ್ಟ್ರೋಫಿ ಅಂದ್ರೆ ಜೀನ್ಸ್ ಕ್ಯಾಪಿಟಲ್ ಎಂ ಅಥವಾ ಕ್ಯಾಪಿಟಲ್ ಎಂ ಇರ್ಬೋದು, ಕ್ಯಾಪಿಟಲ್ ಎಂ ಸ್ಮಾಲ್ ಎಂ ಇರ್ಬೋದು, ಸ್ಮಾಲ್ ಎಂ ಇರ್ಬೋದು. ಹೌದಿಲ್ಲ? ಎಂ ಸ್ಟ್ಯಾಂಡ್ಸ್ ಫಾರ್ ಮಯೋಟೋನಿಕ್ ಡಿಸ್ಟ್ರೋಫಿ. ಎಂ ಅಂದ್ರೆ ಏನ್ರಿ? ಮಯೋಟೋನಿಕ್ ಡಿಸ್ಟ್ರೋಫಿ. ಕ್ಲಿಯರಾ? ಇಂಡಿವಿಜುವಲ್ ನಾರ್ಮಲ್ ಇದ್ದಾನೆ ಅಂದ್ರೆ ಅವನಲ್ಲಿ ಜೀನ್ಸ್ ಹೆಂಗಿರ್ಬೇಕು ಹೇಳ್ರಿ ಇಮಿಡಿಯೇಟ್ಲಿ? ಎಸ್, ಇದು ನಾರ್ಮಲ್. The person is normal when the genes are small m and small m. Now tell me, capital M small m ಇದ್ರೆ ಇಂಡಿವಿಜುವಲ್ ನಾರ್ಮಲ್ ಇರ್ತಾನ ಅಥವಾ ಮಯೋಟೋನಿಕ್ ಡಿಸ್ಟ್ರೋಫಿ ಆಗತ್ತಾ? ಎಸ್, ಮಯೋಟೋನಿಕ್ ಡಿಸ್ಟ್ರೋಫಿ. ಮತ್ತೆ ಕ್ಯಾಪಿಟಲ್ ಎಂ ಇದ್ರೂ ಮಯೋಟೋನಿಕ್ ಡಿಸ್ಟ್ರೋಫಿ. ಈಗ ನನಗೆ ಟೆಲ್ ಮಿ, ವಾಟ್ ವಿಲ್ ಬಿ ದಿ ಜೀನ್ಸ್ ಇನ್ ದಿ ಮದರ್? 2 ಸ್ಮಾಲ್ ಎಂ, 2 ಕ್ಯಾಪಿಟಲ್ ಎಂ ಅದ, ಕ್ಯಾಪಿಟಲ್ ಎಂ ಸ್ಮಾಲ್ ಎಂ ಅದ. 2 ಹೆಂಗಿದೆ ಹೇಳ್ರಿ? ನನಗೆ ಕರೆಕ್ಟ್ ಆಗಿ ಹೇಳ್ರಿ. ವೆರಿ ಗುಡ್. ಇಟ್ ಶುಡ್ ಬಿ ಕ್ಯಾಪಿಟಲ್ ಎಂ ಸ್ಮಾಲ್ ಎಂ. ಇನ್ ಕೇಸ್ ಮದರ್ನಲ್ಲಿ 2 ಕ್ಯಾಪಿಟಲ್ ಎಂ ಇದ್ರೆ ಒಂದು ಕ್ಯಾಪಿಟಲ್ ಎಂ ಕಂಪಲ್ಸರಿ ಒಂದು ಚೈಲ್ಡಿಗೆ ಬರ್ತಿತ್ತು, ಅಂಡ್ ಆಲ್ ದಿ ಚಿಲ್ಡ್ರನ್ ವುಡ್ ಹ್ಯಾವ್ ಸಫರ್ಡ್ ಫ್ರಮ್ ಮಯೋಟೋನಿಕ್ ಡಿಸ್ಟ್ರೋಫಿ. ಆದ್ರೆ ಇಲ್ಲಿ 50% ಆಫ್ ದಿ ಚಿಲ್ಡ್ರನ್ ಆರ್ ನಾರ್ಮಲ್ ಅಂಡ್ 50% ಆಫ್ ದಿ ಚಿಲ್ಡ್ರನ್ ಆರ್ ಡಿಫೆಕ್ಟಿವ್. ಅಂದ್ರೆ ಮದರ್ನಲ್ಲಿ ಎಷ್ಟು ಡಿಫೆಕ್ಟಿವ್ ಜೀನ್ ಇತ್ತು? 1, ಇನ್ನೊಂದು ನಾರ್ಮಲ್ ಇತ್ತು. ಅಂದ್ರೆ ಮದರ್ನಲ್ಲಿ ಏನಿತ್ತದ್ರಿ ಕಂಡೀಷನ್? ಕ್ಯಾಪಿಟಲ್ ಎಂ ಸ್ಮಾಲ್ ಎಂ, ತಂದೆ ಸ್ಮಾಲ್ ಎಂ. ಸೊ ತಾಯಿಯಿಂದ ಡಿಫೆಕ್ಟಿವ್ ಜೀನ್ ಬಂದಿರೋ ಸನ್ನು ಏನಾದರಿ? ಡಿಫೆಕ್ಟಿವ್ ಆದ. ತಾಯಿಯಿಂದ ಡಿಫೆಕ್ಟಿವ್ ಜೀನ್ ಬಂದಿರೋ ಡಾಟರ್ ಏನಾದ್ಲರಿ? ಶಿ ಹ್ಯಾಸ್ ಬಿಕಮ್ ಡಿಫೆಕ್ಟಿವ್. ಹೌದಾ? ಹಂಗಾಗಿ ಔಟ್ ಆಫ್ 4 ಚಿಲ್ಡ್ರನ್ 2 of them are normal, 2 of them are defective. Defective ಯಾರಾದ್ರೂ? Those children who have received the dominant gene from the mother. ಮದರಿಂದ ಡಾಮಿನೆಂಟ್ ಜೀನ್ ರಿಸೀವ್ ಮಾಡಿರೋ ಒಂದು ಸನ್ನು ಒಂದು ಡಾಟರು ಆರ್ ಸಫರಿಂಗ್ ಫ್ರಮ್ ಮಯೋಟೋನಿಕ್ ಡಿಸ್ಟ್ರೋಫಿ. ಫಾದರ್ ಇಂದ ಆಟೋಮ್ಯಾಟಿಕ್ ಆಗಿ ರೆಸೆಸಿವ್ ಜೀನ್ಸ್ ಇದೆ, ಮತ್ತೆ ತಾಯಿಯಿಂದ ಮತ್ತೊಂದು ರೆಸೆಸಿವ್ ಜೀನ್ ಬಂತು ಅಂದ್ರೆ ಆ 2 ಚಿಲ್ಡ್ರನ್ ಏನಾದ್ರು, ಒಂದು ಡಾಟರು ಮತ್ತು ಒಂದು ಸನ್ ಏನದ? ನಾರ್ಮಲ್ ಅದು. ಹೌದಾ? ಸೊ ಇದನ್ನ ನಾನು ಕ್ಯಾರೆಕ್ಟರ್ನ ಬರೆದು ತೋರಿಸ್ತೀನಿ. ದೆನ್ ವಿಲ್ ಕಮ್ ಟು ಅಂಡರ್ಸ್ಟ್ಯಾಂಡ್ ದಿ ಚಾರ್ಟ್. ಜೀನ್ಸ್ ಏನ್ ಬರೀತೀರಿ ಇಲ್ಲಿ? ಕ್ಯಾಪಿಟಲ್ ಎಂ ಸ್ಮಾಲ್ ಎಂ, ಸ್ಮಾಲ್ ಎಂ ಸ್ಮಾಲ್ ಎಂ. 2 ಸ್ಮಾಲ್ ಎಂ ಇದ್ರೆ ಏನಿರ್ತಾರಿ? ನಾರ್ಮಲ್. ಕ್ಯಾಪಿಟಲ್ ಎಂ ಸ್ಮಾಲ್ ಎಂ ಇದ್ರೆ ಡಿಫೆಕ್ಟಿವ್. ಹೌದಿಲ್ಲ? ಸೊ ಹೌ ಮೆನಿ ಚಿಲ್ಡ್ರನ್ ದೇ ಹ್ಯಾವ್? 1, 2, 3, 4. 1, 2, 3, 4. ಇದರಲ್ಲಿ ಎಷ್ಟು ಮಂದಿಗೆ ಡಿಫೆಕ್ಟ್ ಆಯ್ತ್ರಿ? 2. ಯಾರಿಗೆ ಡಿಫೆಕ್ಟ್ ಆಯ್ತು? ಈ ಕೇಳ್ರಿ, ಇಲ್ಲಿಂದ ಸ್ಮಾಲ್ ಎಂ, ತಂದೆಯಿಂದನು ಸ್ಮಾಲ್ ಎಂ ಬಂದ ಡಾಟರ್ ಏನಾದ್ಲು? ನಾರ್ಮಲ್. ಓಕೆ, ಇಲ್ಲಿಂದ ಒಂದು ಡಾಮಿನೆಂಟು, ಇಲ್ಲಿಂದ ರೆಸೆಸಿವ್ ಜೀನ್ ಬಂದಿರೋ ಸನ್ ಏನದ? ಡಿಫೆಕ್ಟಿವ್. ಹೌದಾ? ಈಗ ಸ್ಮಾಲ್ ಎಂ ಏನಾದ್ರೆ ಸನ್ನು
ನಾರ್ಮಲ್, ಕ್ಯಾಪಿಟಲ್ ಎಂ ಸ್ಮಾಲ್ ಎಂ ಏನಾದ್ರು ಡಿಫೆಕ್ಟಿವ್, ಹೌದಿಲ್ಲ? ಸೊ ಜೀನ್ಸ್ ಗೊತ್ತಾಯ್ತಲ್ಲ, ಈಗ ಮಯೋಟೋನಿಕ್ ಡಿಸ್ಟ್ರೋಫಿ ಆಗಕ್ಕೆ ಯಾವ ಜೀನ್ ರೆಸ್ಪಾನ್ಸಿಬಲ್ ರೀ? ಡಾಮಿನೆಂಟ್ ಜೀನ್. ಸೊ ಒಂದೇ ಡಾಮಿನೆಂಟ್ ಜೀನ್ ಇದ್ರೂ ಏನಾಗತ್ತೆ? ಡಿಫೆಕ್ಟ್ ಆಗತ್ತೆ, ಹೌದಿಲ್ಲ? ಸೊ ಹಂಗಾಗಿ ಇವರಲ್ಲಿ ಏನಾಯ್ತು, ಔಟ್ ಆಫ್ 4 children 2 of the children are normal and 2 of them are defective, ಹೌದಾ? ಈಗ ನೋಡ್ರಿ, if a normal male marries a normal female, if a normal male marries a normal female, ಇಬ್ರಲ್ಲೂ ಎರಡು ಜೀನ್ಸ್ ಏನೇ ಅವರಿ? ರೆಸೆಸಿವ್ ಜೀನ್ಸ್ ಅವ. ಸೊ ಇಬ್ರಲ್ಲೂ ಎರಡು ಜೀನ್ಸ್ ರೆಸೆಸಿವ್ ಇರೋದ್ರಿಂದ ಅವ್ರಿಗೆ ಹುಟ್ಟೋ ಎಲ್ಲ ಮಕ್ಕಳು ಹೇಗಿರ್ತಾರ್ರಿ? ದೇ ಆರ್ ಕಂಪ್ಲೀಟ್ಲಿ ನಾರ್ಮಲ್, ಹೌದಾ? ಈಗ ಇಫ್ ಎ ಡಿಫೆಕ್ಟಿವ್ ಫೀಮೇಲ್ ಮ್ಯಾರೀಸ್ ಎ ನಾರ್ಮಲ್ ಮೇಲ್, ಇಫ್ ಎ ಡಿಫೆಕ್ಟಿವ್ ಫೀಮೇಲ್ ಮ್ಯಾರೀಸ್ ಎ ನಾರ್ಮಲ್ ಮೇಲ್, ಇಲ್ಲಿ ಕೂಡ ಯಾವ ಕಂಡೀಷನ್ ಇರತ್ರಿ? ಹೆಟಿರೋಜೈಗಸ್ ಕಂಡೀಷನ್. ಯಾವ್ದ್ರಿ? ಹೆಟಿರೋಜೈಗಸ್ ಕಂಡೀಷನ್. ಅಂದ್ರೆ ಇಲ್ಲಿ ಏನಿರ್ತದ್ರಿ? ಕ್ಯಾಪಿಟಲ್ ಎಂ ಸ್ಮಾಲ್ ಎಂ, ಸ್ಮಾಲ್ ಎಂ ಸ್ಮಾಲ್ ಎಂ ಆಗತ್ತೆ. ಏನಾಗತ್ರಿ? ಕ್ಯಾಪಿಟಲ್ ಎಂ ಸ್ಮಾಲ್ ಎಂ, ಸ್ಮಾಲ್ ಎಂ ಸ್ಮಾಲ್ ಎಂ. ಈಗ ಚಿಲ್ಡ್ರನ್ ನಲ್ಲಿ ಎರಡೂ ಸ್ಮಾಲ್ ಎಂ ಬಂದಿರೋರು ಹೆಂಗಿರ್ತಾರ್ರಿ? ದೇ ಆರ್ ನಾರ್ಮಲ್. ಆದ್ರೆ ತಾಯಿಯಿಂದ ಒಂದು ಡಿಫೆಕ್ಟಿವ್ ಜೀನ್ ಬಂದಿರೋ ಡಾಟರ್ ಏನಾಗ್ಬಿಟ್ಲರಿ? ಹ್ಯಾಸ್ ಬಿಕಮ್ ಡಿಫೆಕ್ಟಿವ್. ಸೊ ಈ ಪಿಡಿಗ್ರಿ ಚಾರ್ಟ್ ಏನ್ ಹೇಳತ್ತೆ ಅಂದ್ರೆ, ಒಂದೇ ಒಂದು ಡಾಮಿನೆಂಟ್ ಜೀನ್ ಇದ್ರು ದ ಡಿಫೆಕ್ಟ್ ಈಸ್ ಸೀನ್ ಇನ್ ದಿ ಪೇರೆಂಟ್ ಅಂಡ್ ದ ಡಿಫೆಕ್ಟ್ ಮೇ ಇವನ್ ಬಿ ಸೀನ್ ಇನ್ ದಿ ಚಿಲ್ಡ್ರನ್. ಓಕೆ, ಸೊ ಶಾರ್ಟ್ ಕಟ್ ಅಂತ ಮೆಥಡ್ ಹೇಳ್ತಾರೆ ಎಕ್ಸಾಮ್ ನಲ್ಲಿ. ಸೊ ಪಿಡಿಗ್ರಿ ಚಾರ್ಟ್ ನೋಡಿದ ತಕ್ಷಣ ಅದು ಆಟೋಸೋಮ್ ಲಿಂಕ್ಡ್ ಡಾಮಿನೆಂಟ್ ಅಂತ ಹೇಳಬೇಕು ಅಂದ್ರೆ, ಕೀಪ್ ಇನ್ ಮೈಂಡ್ the defect should be seen in all the generation. First generation ನಲ್ಲಿ ಡಿಫೆಕ್ಟ್ ಅದ, ಸೆಕೆಂಡ್ ಜನರೇಷನ್ ನಲ್ಲೂ ಡಿಫೆಕ್ಟ್ ಅದ, ಥರ್ಡ್ ಜನರೇಷನ್ ನಲ್ಲೂ ಡಿಫೆಕ್ಟ್ ಇದೆ. ಅಂದ್ರೆ ಪ್ರತಿ ಒಂದು ಜನರೇಷನ್ ನಲ್ಲಿ ಡಿಫೆಕ್ಟ್ ಇದೆ. ಅದು ಮೇಲ್ಸ್ ಫೀಮೇಲ್ಸ್ ಅಲ್ಲಿ ಈಕ್ವಲ್ ನಂಬರ್ ನಲ್ಲಿ ಪ್ರೆಸೆಂಟ್ ಇದೆ ಅಂದ್ರೆ ಇಟ್ ಇಸ್ ಎ ಕ್ಲಿಯರ್ ಇಂಡಿಕೇಶನ್ ಆಫ್ ವಾಟ್ ಟೈಪ್ ಆಫ್ ಡಿಫೆಕ್ಟ್? ಆಟೋಸೋಮ್ ಲಿಂಕ್ಡ್ ಡಾಮಿನೆಂಟ್ ಟ್ರೇಟ್. ಒಂದು ಡಾಮಿನೆಂಟ್ ಜೀನ್ ಇದ್ರೂ ಕೂಡ ಅದು ತಾಯಿಯಲ್ಲಿ ಫಸ್ಟ್ ಜನರೇಷನ್ ಅಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ. ಆ ಜೀನ್ ಸೆಕೆಂಡ್ ಜನರೇಷನ್ ಬಂದಾಗ ಸೆಕೆಂಡ್ ಜನರೇಷನ್ ಅಲ್ಲೂ ಎಕ್ಸ್ಪ್ರೆಸ್ ಆಗುತ್ತೆ. ಕಂಪಲ್ಸರಿ ಆ ಜೀನ್ ನೆಕ್ಸ್ಟ್ ಜನರೇಷನ್ ಹೋದಾಗ ಅಲ್ಲಿ ಕೂಡ ಕ್ಯಾರೆಕ್ಟರ್ ಏನಾಗ್ಬಿಡತ್ರಿ? ಎಕ್ಸ್ಪ್ರೆಸ್ ಆಗತ್ತೆ. ಹಂಗಾಗಿ ಪಿಡಿಗ್ರಿ ಚಾರ್ಟ್ ನೋಡ್ರಿ, ಡಿಫೆಕ್ಟ್ ಮೇಲ್ಸ್ ಅಲ್ಲೂ ಇದೆ, ಫಿಮೇಲ್ಸ್ ಅಲ್ಲೂ ಈಕ್ವಲ್ ಆಗಿದೆ ಅಂದ್ರೆ ಅದು ಆಟೋಸೋಮ್ ಲಿಂಕ್ಡ್ ಅನ್ನೋದು ಗೊತ್ತಾಗತ್ತೆ. ಡಿಫೆಕ್ಟ್ ಪ್ರತಿಯೊಂದು ಜನರೇಷನ್ ನಲ್ಲಿ ಕಾಣಿಸ್ತು ಅಂದ್ರೆ ಅಲ್ಲಿಗೆ ಇಟ್ ಈಸ್ ಕನ್ಫರ್ಮ್ ದಟ್ ಇಟ್ ಈಸ್ ಆಟೋಸೋಮ್ ಲಿಂಕ್ಡ್ ಡಾಮಿನೆಂಟ್ ಟ್ರೇಟ್. ಸೊ ಡಿಫೆಕ್ಟ್ 3 ಜನರೇಷನ್ ನಲ್ಲಿ ಇರಬೇಕು. ಒಂದು ಡಿಫೆಕ್ಟ್ ಮೇಲ್ಸ್ ಅಲ್ಲಿ ಫಿಮೇಲ್ಸ್ ಅಲ್ಲಿ ಇಬ್ರಲ್ಲೂ ಇರಬೇಕು. ಆ ಡಿಫೆಕ್ಟ್ ನೋಡಿದ ತಕ್ಷಣ ಅದನ್ನೇನಂತ ಐಡೆಂಟಿಫೈ ಮಾಡ್ಬಿಡ್ತೀರಿ? ಇಟ್ ಈಸ್ ಆಟೋಸೋಮ್ ಲಿಂಕ್ಡ್ ಡಾಮಿನೆಂಟ್ ಟ್ರೇಟ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವ ಡಿಫೆಕ್ಟ್ ರೀ? ಮಯೋಟೋನಿಕ್ ಡಿಸ್ಟ್ರೋಫಿ. ಯಾವ್ದ್ರಿ? ಮಯೋಟೋನಿಕ್ ಡಿಸ್ಟ್ರೋಫಿ. ವೆನ್ ವಿ ಸಿ ಎ ಪಿಡಿಗ್ರಿ ಚಾರ್ಟ್ and if we see that the defect are equally seen in males and females and the defect is seen in all the generation, then it is a clear indication of which pedigree chart? Autosome linked dominant trait. Artha aitu? Okay, now you have understood the first chart, that is autosome linked dominant trait, where we have taken the example of myotonic dystrophy. It is a problem associated with the muscles. Yava problem re? Muscle problem. Gradual agi muscles ಏನಾಗ್ತಾ ಹೋಗುತ್ತೆ? ವೀಕ್ ಆಗ್ತಾ ಹೋಗುತ್ತೆ. ಬರ್ತಾ ಬರ್ತಾ ಮಸಲ್ಸ್ ಕಾಂಟ್ರಾಕ್ಟ್ ಆಗಿ ರಿಲ್ಯಾಕ್ಸ್ ಆಗೋದು ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಮಸಲ್ಸ್ ಯಾವಾಗ ರಿಲ್ಯಾಕ್ಸ್ ಆಗಲ್ಲ, ಯು ಎಕ್ಸ್ಪೀರಿಯನ್ಸ್ ಸಿವಿಯರ್ pain and further complications. So that is a condition which is called as myotonic dystrophy, which serves as an example for autosome
linked dominant trait. We call it as autosome linked dominant because the defect was seen in the first generation, the defect is seen in the second generation, the defect is also seen in the third generation. Okay, ಇಲ್ಲಿ ನೋಡ್ರಿ ಇದು ಏನು ಹೇಳತ್ತೀನಿ ಇನ್ನೊಂದ್ಸತಿ ಹೇಳ್ತೀನಿ. If a defective female marries a normal male, out of how many children? 1, 2, 3, 4. Out of 4 children, 2 of them are normal, 2 of them are defective. Okay. Iga, if a normal male marries a normal female, if a normal male marries a normal female, all their children will be normal. Hauda? Iga, if a defective female marries a normal male, ಯಾರಿಗೆ ಡಿಫೆಕ್ಟಿವ್ ಜೀನ್ಸ್ ಬರುತ್ತೋ ದೇ ಆರ್ ಡಿಫೆಕ್ಟಿವ್. ತಂದೆ ತಾಯಿಯಿಂದ ರೆಸೆಸಿವ್ ಜೀನ್ಸ್ ಬಂದಿರೋ ಎರಡು ಸನ್ಸ್ ಏನಾದ್ರು ದೇ ಆರ್ ನಾರ್ಮಲ್. ಸೊ ಪಿಡಿಗ್ರಿ ಚಾರ್ಟ್ ಯಾವ ಎಕ್ಸಾಂಪಲ್ಸ್ ಅನ್ನ ಜಸ್ಟಿಫೈ ಮಾಡ್ತಾ ಇದ್ದೀರಿ? ಎನ್ ಎಕ್ಸಾಂಪಲ್ ಕಾಲ್ಡ್ ಆಟೋಸೋಮ್ ಲಿಂಕ್ಡ್ ಡಾಮಿನೆಂಟ್ ಟ್ರೇಟ್. ಅರ್ಥ ಆಯ್ತು? ಓಕೆ, ಈಗ ಎರಡನೇ ಎಕ್ಸಾಂಪಲ್ ನೋಡ್ರಿ. ಇದು ಆಟೋಸೋಮ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್. ಎರಡನೇ ಎಕ್ಸಾಂಪಲ್ ಯಾವ್ದಿದೆ ರೀ? ಆಟೋಸೋಮ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್. ಇದಕ್ಕೆ ನಾವು ಆಲ್ರೆಡಿ ಎಕ್ಸಾಂಪಲ್ ಸ್ಟಡಿ ಮಾಡೀವ್ರಿ ಜೆನೆಟಿಕ್ ಡಿಸಾರ್ಡರ್ ನಲ್ಲಿ. ಯಾವುದು ಅಂದ್ರೆ ಸಿಕಲ್ ಸೆಲ್ ಅನೀಮಿಯಾ. ಯಾವ್ದ್ರಿ? ಸಿಕಲ್ ಸೆಲ್ ಅನೀಮಿಯಾ. ಓಕೆ, ಏನಿದು ಸಿಕಲ್ ಸೆಲ್ ಅನೀಮಿಯಾದಾಗ ಏನಾಗತ್ತೆ? ದೇ ಹ್ಯಾವ್ ಡಿಫೆಕ್ಟಿವ್ ಹಿಮೋಗ್ಲೋಬಿನ್. ಎಂತ ಹಿಮೋಗ್ಲೋಬಿನ್? ಡಿಫೆಕ್ಟಿವ್ ಹಿಮೋಗ್ಲೋಬಿನ್. ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಏನ್ ಮಾಡ್ತಾ ಇದೆ? ಕೆನಾಟ್ ಕ್ಯಾರಿ ಆಕ್ಸಿಜನ್ ಪ್ರಾಪರ್ಲಿ. ಯಾವಾಗ ಹಿಮೋಗ್ಲೋಬಿನ್ ಆಕ್ಸಿಜನ್ ಕ್ಯಾರಿ ಮಾಡಕ್ ಆಗಲ್ಲ, ಆಗ ಅಂತ ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಇರೋ RBC ಶೇಪ್ ಏನಾಯ್ತು? ಚೇಂಜ್ ಆಯ್ತು. ಹೆಂಗ್ ಶೇಪ್ ಆಯ್ತ್ರಿ? ಡಿಸ್ಕ್ ಶೇಪ್ RBC ಯಾವ ಶೇಪ್ ಅಂತ್ರಿ? ಸಿಕಲ್ ಶೇಪ್ ಆರ್ ಹಾಫ್ ಮೂನ್ ಶೇಪ್. ಮತ್ತೆ ಸಿಕಲ್ ಶೇಪ್ ನಲ್ಲಿರೋ RBCs ಎದ್ರ ಮೂಲಕ ಸರಿಯಾಗಿ ಪಾಸ್ ಆಗಿಲ್ಲ? ಬ್ಲಡ್ ಕ್ಯಾಪಿಲರೀಸ್ ಮೂಲಕ ಸರಿಯಾಗಿ ಪಾಸ್ ಆಗ್ಲಿಲ್ಲ. ಅಂಡ್ ಹೆನ್ಸ್ ಇಟ್ ಹ್ಯಾಸ್ ರಿಸಲ್ಟೆಡ್ ಇನ್ ದ ಡ್ಯಾಮೇಜ್ ವಿತ್ ದಿ ಬ್ಲಡ್ capillaries. It has resulted in internal bleeding, has resulted in severe type of anemia which is called as sickle cell anemia. ಇದನ್ನ ಥಿಯರಿಯಲ್ಲಿ ಓದಿದಿರಿ, ಅದರದ್ದು pedigree chart ಅನ್ನ we are observing here. Okay, now the chart showing autosome linked recessive trait is of a disease called sickle cell anemia. ಯಾವ ಡಿಫೆಕ್ಟ್ ಇಲ್ಲಿ? sickle cell anemia. ಬರ್ಕೊಂಬಿಡ್ರಿ. ಎಕ್ಸಾಂಪಲ್ ಫಾರ್ autosome linked recessive trait is, example for autosome linked recessive trait is sickle cell anemia. ಯಾವ ಕಂಡೀಷನ್ ರೀ? sickle cell anemia. ಓಕೆ, ಕೇಳಿಸ್ಕೋರಿ. ಇಲ್ಲಿ father is normal here, mother is also normal, ಆದರೆ their children here are seen suffering from sickle cell anemia. ಹೌದಿಲ್ರಿ? they have shown that father is normal, mother is normal, but they are saying the children are having sickle cell anemia. ಹೇಗೆ ಹೇಳ್ತೀನಿ ಕೇಳ್ರಿ. it is capital S small s. ಏನಿದೆ ರೀ? capital S small s, and this is also capital S small s. ಒಂದು ಡಾಮಿನೆಂಟ್ ಜೀನು ಒಂದು ರೆಸೆಸಿವ್ ಜೀನ್ ಇದ್ದಾಗ ರೆಸೆಸಿವ್ ಜೀನ್ ಇಂದ ಡಿಫೆಕ್ಟ್ ಆಗತ್ತೆ. ಹೌದಾ? ಡಿಫೆಕ್ಟ್ ಈಸ್ ಕಾಸ್ಡ್ ಬಿಕಾಸ್ ಆಫ್ ದಿ ರೆಸೆಸಿವ್ ಜೀನ್. ಹೌದಾ? ಸಿಕಲ್ ಸೆಲ್ ಅನಿಮಿಯಾ ಈಸ್ ಎ ಜೆನೆಟಿಕ್ ಡಿಸಾರ್ಡರ್ ವೇರ್
The disorder is observed when both the genes are recessive. ಹೌದಾ? ಈಗ ಒಂದು ಜೀನ್ ಡಾಮಿನೆಂಟು ಒಂದು ಜೀನ್ ರೆಸೆಸಿವ್ ಇದ್ದಾಗ ಡಿಫೆಕ್ಟ್ ಆಗತ್ತಾ ಆಗಲ್ಲ? ಆಗತ್ತಂತೀರಿ ಇಲ್ಲ ಅಂತೀರೋ? ಆಗ್ತದಂದ್ರೆ ಯಾಕಾಗಿಲ್ಲ? ಇಲ್ಲಿ ನಾರ್ಮಲ್ ಅಂತ ಹೇಳಕತ್ತೀನಿ. ಐ ಆಮ್ ಸೇಯಿಂಗ್ ಫಾದರ್ ಈಸ್ ನಾರ್ಮಲ್, ಮದರ್ ಈಸ್ ನಾರ್ಮಲ್, ಬಟ್ ದೇ ಹ್ಯಾವ್ ಎ ಡಿಫೆಕ್ಟಿವ್ ಚಿಲ್ಡ್ರನ್. ಇದು ಎಂತ ಡಿಫೆಕ್ಟ್ ಅಂತ ಹೇಳಿದೆ? ಆಟೋಸೋಮ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್. ಸಿಕಲ್ ಸೆಲ್ ಅನಿಮಿಯಾ ಕಂಟ್ರೋಲ್ ಮಾಡೋ 3 ಜೆನೆಟಿಕ್ ಕಾಂಪೋಸಿಷನ್ ಹೇಳ್ತೀನಿ. ಇಟ್ ಶುಡ್ ಬಿ SS, capital S, small s, small s, small s. Defect is caused by what type of gene? It is recessive gene. Defect is caused by recessive gene. Capital S ಇದೆ children, they are normal. ಹೌದಿಲ್ಲ? 2 ಕ್ಯಾಪಿಟಲ್ ಜೀನ್ಸ್ ಇದ್ರೆ 2 ಜೀನ್ಸ್ ಹೇಗಿದೆ? ಡಾಮಿನೆಂಟ್. ಅಂದ್ರೆ ಇಂಡಿವಿಜುವಲ್ ಹೆಂಗಿರ್ತಾರಿ? ನಾರ್ಮಲ್. ಕ್ಯಾಪಿಟಲ್ S, ಸ್ಮಾಲ್ s ಹೆಂಗಿರ್ತಾರೆ ಹೇಳ್ರಿ? ಇಲ್ಲಿ ಕ್ಯಾಪಿಟಲ್ S, ಸ್ಮಾಲ್ s ಇದ್ರೆ ಏನಂತ ಬರ್ದೀನ್ರಿ? ಎದಕ್ರಿ ನಾರ್ಮಲ್ಲು? ಡಾಮಿನೆಂಟ್ ರೆಸೆಸಿವ್ ಜೊತೆಗಿದ್ದಾಗ ಯಾರ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೆ? ಸೊ ಡಾಮಿನೆಂಟ್ ಜೀನ್ ಒಂದೇ ಇದ್ರೂ ಕೂಡ ಇಂಡಿವಿಜುವಲ್ ಏನಿರ್ತಾರೆ? ನಾರ್ಮಲ್ ಇರ್ತಾರೆ. Of course they are having one of the recessive gene. Since one dominant gene is there, the individual is on a safer side. ಅರ್ಥ ಆಯ್ತಾ? ಯಾಕಂದ್ರೆ ಡಿಫೆಕ್ಟ್ ಕಾಸ್ ಆಗೋದು ಇಲ್ಲಿ ಎಂತ ಜೀನ್ಸ್ ಇಂದ? ರೆಸೆಸಿವ್ ಜೀನ್ಸ್ ಪ್ರೆಸೆಂಟ್ ಇನ್ ಡಬಲ್ ಡೋಸಸ್. ಅವಾಗ ಮಾತ್ರ ಏನಾಗತ್ತೆ? ಡಿಫೆಕ್ಟ್ ಆಗತ್ತೆ. ಡಬಲ್ ಡೋಸ್ ನಲ್ಲಿ SS, ಸ್ಮಾಲ್ s ಇದ್ರೆ ಆಗ ಏನಾಗತ್ತೆ? ಸಿಕಲ್ ಸೆಲ್ ಅನಿಮಿಯಾ. 2 ಕ್ಯಾಪಿಟಲ್ S ಇದ್ರೆ ನಾರ್ಮಲ್, 1 ಕ್ಯಾಪಿಟಲ್ 1 ಸ್ಮಾಲ್ s ಇದ್ರೆ ನಾರ್ಮಲ್, 2 ಸ್ಮಾಲ್ s ಇದ್ರೆ ಡಿಫೆಕ್ಟಿವ್. ಯಾಕೆ ಅಂದ್ರೆ ಇಲ್ಲಿ ಡಿಫೆಕ್ಟಿವ್ ಜೀನ್ಸ್ ಯಾವ ಕಂಡೀಷನ್ ಅಲ್ಲಿ ಇರುತ್ತೆ? ರೆಸೆಸಿವ್. ಮತ್ತೆ ಅಲ್ಲಿ ನಾರ್ಮಲ್ ಜೀನ್ ಒಂದು ಡಾಮಿನೆಂಟ್ ಜೀನ್ ಇದ್ರೂ ಕೂಡ ದ ಇಂಡಿವಿಜುವಲ್ ವಿಲ್ ಬಿ ಆಲ್ವೇಸ್ ಆನ್ ಎ ಸೇಫರ್ ಸೈಡ್. ಹೌದಾ? ಹಂಗಾಗಿ ಕೇಳಿಸ್ಕೋರಿ, ಇಫ್ ಎ ನಾರ್ಮಲ್ ಮೇಲ್ marries a normal female, out of how many children ನೋಡ್ರಿ? 1, 2, 3, 4, 5. ಎಷ್ಟು ಮಕ್ಕಳು ರೀ? ಫ್ಯಾಮಿಲಿ ಪ್ಲಾನಿಂಗ್ ಮಾಡಿಲ್ಲ ಇವರು. ಓಕೆ, ಸೊ ಔಟ್ ಆಫ್ ಹೌ ಮೆನಿ ಚಿಲ್ಡ್ರನ್? 5 ಚಿಲ್ಡ್ರನ್ಸ್. ಎಷ್ಟ್ರಿ? 1, 2, 3, 4, 5. ಹೌ ಮೆನಿ ಆಫ್ ದೆಮ್ ಆರ್ ನಾರ್ಮಲ್? 1, 2, 3. 3 ಜನ ಹೇಗಿದ್ದಾರೆ? ನಾರ್ಮಲ್. ಮತ್ತೆ ಇನ್ನ 2 ಹೆಂಗಿದ್ದಾರೆ? ಡಿಫೆಕ್ಟಿವ್. ಯಾಕೆ ಇವರಿಗೆ ಅಂತ ಹೇಳ್ತೀನಿ, ಕೇಳಿಸ್ಕೋರಿ. ಇಲ್ಲಿ ತಂದೆಯಿಂದ ಡಾಮಿನೆಂಟ್ ಎಸ್ ಬಂತು, ತಾಯಿಯಿಂದನೂ ಡಾಮಿನೆಂಟ್ ಎಸ್ ಬಂತು. ಸನ್ ಈಸ್ ನಾರ್ಮಲ್. ಹೌದಾ? ಓಕೆ. ತಂದೆಯಿಂದನೂ ರೆಸೆಸಿವ್ ಜೀನು, ತಾಯಿಯಿಂದನೂ ರೆಸೆಸಿವ್ ಜೀನ್ ಬಂದಿರೋ ಸನ್ ಏನದ? ಡಿಫೆಕ್ಟಿವ್. ಹೌದ್ರಿಲ್ರಿ? ಓಕೆ. ಇಲ್ಲಿ ತಂದೆಯಿಂದ ಡಾಮಿನೆಂಟ್ ಬಂತು, ತಾಯಿಯಿಂದ ರೆಸೆಸಿವ್ ಬಂದ್ರು ಕೂಡ ಇವನೇನಿದನ್ರಿ? ನಾರ್ಮಲ್ ಇದಾನೆ. ಯಾಕೆಂದ್ರೆ ಒಂದು ಜೀನ್ ಹೇಗಿದೆ? ಡಾಮಿನೆಂಟ್ ಇದೆ. ಇಸ್ಂಟ್ ಇಟ್? ಓಕೆ. ತಂದೆ ತಾಯಿ ಇಂದ ರೆಸೆಸಿವ್ ಜೀನ್ ಬಂದಿರೋ ಡಾಟರ್ ಏನಾದ್ಲು? ಡಿಫೆಕ್ಟಿವ್. ಮತ್ತೆ ತಂದೆ ತಾಯಿಯಿಂದ 2 ಕ್ಯಾಪಿಟಲ್ S ಬಂದಿರೋ ಸನ್ ಏನದ? ನಾರ್ಮಲ್ ಅದ. ಅರ್ಥ ಆಗ್ತಾ ಇದೆ ರೀ ಕಾನ್ಸೆಪ್ಟ್? yourself, are you understanding? Tell me frankly, you are understanding? Okay. So out of 5 children, how many of them are normal? 3 of them are normal because they have received at least one of the dominant gene from the parents. ತಂದೆ ತಾಯಿ ಇಬ್ಬರಿಂದ ರೆಸೆಸಿವ್ ಜೀನ್ ಬಂದಿರೋ 2 ಚಿಲ್ಡ್ರನ್ ಮಾತ್ರ they are suffering from sickle cell anemia. ಹೌದಾ? ಓಕೆ. ಈಗ ಇಲ್ಲಿ ಕೇಳಿಸ್ಕೋರಿ ಇಲ್ಲಿ. ನಾವು ಇಫ್ ದಿಸ್ ನಾರ್ಮಲ್ ಮೇಲ್ marries a normal female, if this normal male marries a normal female, ಅಂದ್ರೆ ಅವರಲ್ಲಿ ಜೀನ್ಸ್ ಹೆಂಗಿರ್ತವೆ? ಕ್ಯಾಪಿಟಲ್ S, ಸ್ಮಾಲ್ s, ಕ್ಯಾಪಿಟಲ್ S, ಸ್ಮಾಲ್ s.
ಮತ್ತು ಅವ್ರಿಗೆ ಹುಟ್ಟೋ ಮಕ್ಕಳಲ್ಲಿ ತಂದೆ ತಾಯಿಯಿಂದ ರೆಸೆಸಿವ್ ಜೀನ್ ಬಂದಿರೋ ಸನ್ ಏನಾಗ್ತಾನ್ರಿ, ವಿಲ್ ಸಫರ್ ಫ್ರಮ್ ಸಿಕಲ್ ಸೆಲ್ ಅನಿಮಿಯಾ. ತಂದೆಯಿಂದ ಡಾಮಿನೆಂಟು, ತಾಯಿಯಿಂದ ರೆಸೆಸಿವ್ ಜೀನ್ ಬಂದ್ರು ಕೂಡ ಡಾಟರ್ ಈಸ್ ನಾರ್ಮಲ್. ಓಕೆ, ಇಬ್ಬರಿಂದ ಡಾಮಿನೆಂಟ್ ಜೀನ್ ಬಂದಿರೋ ಡಾಟರ್ ಕೂಡ ಏನಾದ್ಲು ರೀ, ನಾರ್ಮಲ್ ಅದು. ಹೌದಾ? ಸೊ ನೆನ್ಪಲ್ಲಿಟ್ಕೋರಿ, ಈಸಿಯಾಗಿ ಐಡೆಂಟಿಫೈ ಹೇಗ್ ಮಾಡ್ತೀರಿ ಪಿಡಿಗ್ರಿ ಚಾರ್ಟು, ಆಟೋಸೋಮ್ ಲಿಂಕ್ಡ್ ರೆಸೆಸಿವ್ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಡಿಫೆಕ್ಟ್ ಮೇಲ್ಸ್ ಅಲ್ಲೂ ಇದೆ, ಫಿಮೇಲ್ಸ್ ಅಲ್ಲೂ ಈಕ್ವಲ್ ಆಗಿದೆ ಅಂತಂದ್ರೆ ಅದು ಎದಕ್ಕೆ ಅಸೋಸಿಯೇಟ್ ಆಗಿತ್ತು, ಆಟೋಸೋಮ್ಗೆ ಅಸೋಸಿಯೇಟ್ ಆಗಿತ್ತು. ಓಕೆ, ಅದು ಆಟೋಸೋಮ್ ಲಿಂಕ್ಡ್ ರೆಸೆಸಿವ್ ಇದ್ರೆ ಒಂದು ಜನರೇಷನ್ ನಲ್ಲಿ ಡಿಫೆಕ್ಟ್ ಇಲ್ಲ, ಮತ್ತೊಂದು ಜನರೇಷನ್ ನಲ್ಲಿ ಡಿಫೆಕ್ಟ್ ಇದೆ. ಈ ಜನರೇಷನ್ ನಲ್ಲಿ ಡಿಫೆಕ್ಟ್ ಇದ್ದು ಮತ್ತೊಂದು ಜನರೇಷನ್ ನಲ್ಲಿ ಡಿಫೆಕ್ಟ್ ಇರಲ್ಲ. ಡಿಫೆಕ್ಟ್ ಒಂದ್ ಜನರೇಷನ್ ಅಲ್ಲದ, ಒಂದ್ರಲ್ಲಿಲ್ಲ, ಮತ್ತೊಂದ್ರಲ್ಲದ, ಮತ್ತೊಂದ್ರಲ್ಲಿ ಇಲ್ಲ ಅಂದ್ರೆ ಅದು ಕಂಪಲ್ಸರಿ ಎಂತ ಡಿಫೆಕ್ಟ್ ಆಗಿರ್ತದ್ರಿ, ಆಟೋಸೋಮ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್. ಇದು ಆಟೋಸೋಮ್ ಲಿಂಕ್ಡ್ ಅಂತ ಯಾಕೆ ಹೇಳ್ತೀವಿ, ಡಿಫೆಕ್ಟ್ ಈಸ್ ಈಕ್ವಲಿ ಸೀನ್ ಇನ್ ಮೇಲ್ಸ್ ಅಂಡ್ ಫಿಮೇಲ್ಸ್, ಹಂಗಾಗಿ ಅದು ಆಟೋಸೋಮ್ ಲಿಂಕ್ಡ್ ಅನ್ನೋದು ಅರ್ಥ ಆಗುತ್ತೆ. ಡಿಫೆಕ್ಟ್ ಒಂದ್ ಜನರೇಷನ್ ಅಲ್ಲಿ ಇರ್ಲಿಲ್ಲಪ್ಪ, ಆದ್ರೆ ಎರಡನೇ ಜನರೇಷನ್ ಅಲ್ಲದ ಅಂದ್ರೆ both the parents were having one of the recessive gene with them, but since one of the genes were dominant, they never expressed the character, but both of them were carriers of one of the recessive genes. ಸೊ ತಂದೆನಲ್ಲೂ ರೆಸೆಸಿವ್ ಜೀನು, ತಾಯಿಯಲ್ಲೂ ರೆಸೆಸಿವ್ ಜೀನ್ ಎರಡೂ ಒಂದೇ ಸತಿ ಬಂದಿರೋ ಮಕ್ಕಳಿಗೆ ಮಾತ್ರ ಡಿಫೆಕ್ಟ್ ಬಂತು. ತಂದೆ ತಾಯಿಯಿಂದ ಒಂದೊಂದು ಡಾಮಿನೆಂಟ್ ಜೀನ್ ತಗೊಂಡಿರೋ ಚಿಲ್ಡ್ರನ್ ಏನಾಗ್ಬಿಟ್ರಿ, ಹ್ಯಾವ್ ಬಿಕಮ್ ನಾರ್ಮಲ್. ಬೈ ದಿಸ್ ಚಾರ್ಟ್ ವಿ ಕ್ಯಾನ್ ಈಸಿಲಿ ಸೇ ದಟ್ ಇಟ್ ಈಸ್ ಆಟೋಸೋಮ್ ಲಿಂಕ್ಡ್ ಅಂಡ್ ರೆಸೆಸಿವ್ ಟ್ರೇಟ್. ಓನ್ಲಿ ಇನ್ ಕೇಸ್ ಆಫ್ ಆಟೋಸೋಮ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್, the character may be seen in one generation and the defect may not be seen in another generation. So first generation ಅಲ್ಲಿ ಡಿಫೆಕ್ಟ್ ಇಲ್ಲ, ಸೆಕೆಂಡ್ ಥರ್ಡ್ ನಲ್ಲದ, ಮತ್ತೆ ಫೋರ್ತ್ ಜನರೇಷನ್ ಅಲ್ಲಿ ಡಿಫೆಕ್ಟ್ ಇಲ್ಲ ಅಂತಂದ್ರೆ ಅದು ಯಾವ ಪಿಡಿಗ್ರಿ ಚಾರ್ಟಿನ ಒಂದು ಕ್ಯಾರೆಕ್ಟರ್ ಆಗ್ಬಿಡತ್ರಿ, ಆಟೋಸೋಮ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್. ಎಂತ ಟ್ರೇಟ್ ರೀ, ಆಟೋಸೋಮ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್. ಡಿಫೆಕ್ಟ್ ಮೇಲ್ಸ್ ಅಲ್ಲಿ ಫಿಮೇಲ್ಸ್ ಅಲ್ಲಿ ಈಕ್ವಲ್ ನಂಬರ್ನಾಗ ಇತ್ತು ಅಂದ್ರೆ ಅದು ಯಾವುದಕ್ಕೆ ಲಿಂಕ್ ಆಗಿರತ್ತೆ, ಆಟೋಸೋಮ್ಗೆ ಲಿಂಕ್ ಆಗಿರುತ್ತೆ. ಓಕೆ, ಡಾಮಿನೆಂಟ್ ಇದ್ರೆ ಪ್ರತಿ ಒಂದ್ ಜನರೇಷನ್ ಅಲ್ಲೂ ಕ್ಯಾರೆಕ್ಟರ್ ಇರುತ್ತೆ, ರೆಸೆಸಿವ್ ಇದ್ರೆ ಒಂದ್ ಜನರೇಷನ್ ಅಲ್ಲಿ ಡಿಫೆಕ್ಟ್ ಇರುತ್ತೆ, ಮತ್ತೊಂದು ಜನರೇಷನ್ ಅಲ್ಲಿ ಡಿಫೆಕ್ಟ್ ಏನಾಗಲ್ಲ, ಎಕ್ಸ್ಪ್ರೆಸ್ ಆಗಲ್ಲ. ಸೊ ಒಂದು ಜನರೇಷನ್ ಅಲ್ಲಿ ಡಿಫೆಕ್ಟ್ ಇದ್ದಿಲ್ಲಪ್ಪ, ಇಲ್ಲಿ ನೋಡ್ರಿ, both the parents were normal in the first generation, ಬಟ್ ಸೆಕೆಂಡ್ ಜನರೇಷನ್ ಅಲ್ಲಿ ಏನ್ ನೋಡಿದ್ರಿ, ಡಿಫೆಕ್ಟ್ ನೋಡಿದ್ರಿ, ಮತ್ತು ಥರ್ಡ್ ಜನರೇಷನ್ ಅಲ್ಲಿ ಡಿಫೆಕ್ಟ್ ನೋಡಿದ್ರಿ, ಮುಂದಿನ ಜನರೇಷನ್ ಅಲ್ಲಿ ಯು ಮೇ ನಾಟ್ ಸಿ ದಿ ಡಿಫೆಕ್ಟ್. ಹಿಂಗೆ ಸ್ಕಿಪ್ ಆಗ್ತಿತ್ತು, ಒಂದು ಜನರೇಷನ್ ಅಲ್ಲಿ ಡಿಫೆಕ್ಟ್, ಮತ್ತೊಂದು ಜನರೇಷನ್ ಅಲ್ಲಿ ಆ ಡಿಫೆಕ್ಟ್ ಮತ್ತೆ ಪ್ರೆಸೆಂಟ್ ಇರ್ತಿತ್ತು ಅಂದ್ರೆ ಇಟ್ ಇಸ್ ಎ ಕ್ಲಿಯರ್ ಇಂಡಿಕೇಶನ್ ಆಫ್ ವಿಚ್ ಟೈಪ್ ಆಫ್ ಡಿಫೆಕ್ಟ್, ಆಟೋಸೋಮ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್. ಯಾವ್ದ್ರಿ ಎಕ್ಸಾಂಪಲ್ ಇದಕ್ಕೆ, ಸಿಕಲ್ ಸೆಲ್ ಅನಿಮಿಯಾ. ಇದು ಎಂತ ಡಿಫೆಕ್ಟ್ ರೀ, ಆಟೋಸೋಮ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್. ಒಂದ್ ಚಾರ್ಟ್ ನೋಡಿದ ತಕ್ಷಣ ಕಣ್ಣು ಮುಚ್ಚಿ ಅದು ಆಟೋಸೋಮ್ ಲಿಂಕ್ಡ್ ರೆಸೆಸಿವ್ ಅಂತ ಹೇಳಬೇಕು ಅಂದ್ರೆ ಅದು ಹೆಂಗಿರ್ಬೇಕ್ರಿ, ಡಿಫೆಕ್ಟ್ ಈಸ್ ಈಕ್ವಲಿ ಸೀನ್ ಇನ್ ಮೇಲ್ಸ್ ಅಂಡ್ ಫಿಮೇಲ್ಸ್ ಅಂಡ್ ದ ಡಿಫೆಕ್ಟ್ ಈಸ್ ನಾಟ್ ಸೀನ್ ಇನ್ ಆಲ್ ದಿ ಜನರೇಷನ್. ಕೆಲವು ಜನರೇಷನ್ ಅಲ್ಲಿ ಡಿಫೆಕ್ಟ್ ಇರುತ್ತೆ, ಕೆಲವು ಜನರೇಷನ್ ಅಲ್ಲಿ ಡಿಫೆಕ್ಟ್ ಇಲ್ಲ ಅಂತ ಗೊತ್ತಾದ್ರೆ ಇಟ್ ಇಸ್ ಎ ಕ್ಲಿಯರ್ ಇಂಡಿಕೇಶನ್ ಆಫ್ ವಿಚ್ ಪಿಡಿಗ್ರಿ ಚಾರ್ಟ್, ಆಟೋಸೋಮ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್. ಅರ್ಥ ಆಯ್ತು? ಓಕೆ, ಸೊ ಫಸ್ಟ್ ಎರಡು ಚಾರ್ಟ್ ಏನ್ ನೋಡಿದೀವಲ್ಲ, ಇದು ಎದಕ್ ಕನೆಕ್ಟ್ ಆಗಿದ್ದು, ಆಟೋಸೋಮ್ಗೆ ಕನೆಕ್ಟ್ ಆಗಿತ್ತು. ಎದಕ್ ಕನೆಕ್ಟ್ ಆಗಿದ್ರಿ, ಆಟೋಸೋಮ್ಗೆ ಕನೆಕ್ಟ್ ಆಗಿತ್ತು. ಇಲ್ಲಿ ನೋಡ್ರಿ, ಥರ್ಡ್ ಮತ್ತು ಫೋರ್ತ್ ಪಿಡಿಗ್ರಿ ಚಾರ್ಟ್ ಏನಿದೆ ಇದು ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿಲ್ಲ. They have not given it in the textbook, but still it has been given in the lab manual. Lab manual ಅಲ್ಲಿ ಈ ಪಿಡಿಗ್ರಿ ಚಾರ್ಟ್ಸ್ ಅನ್ನ ಕೊಟ್ಟಿದ್ದಾರೆ. ಕೊಟ್ಟಾರ ಅಂತ ಅಂದ್ಮೇಲೆ
ಇದನ್ನ ನೀಟ್ನಲ್ಲಿ ಡೆಫಿನೆಟ್ ಆಗಿ ಕೇಳ್ಬೋದು. ಸೊ ನೀಟ್ ಸಲುವಾಗಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ಟು pedigree ಚಾರ್ಟ್. ಓಕೆ, ಅದರಲ್ಲಿ ಫಸ್ಟ್ ಒನ್ ಯಾವ್ದಿದೆ ರೀ? ಎಕ್ಸ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್, ಕೆಳಗೆ ವೈ ಲಿಂಕ್ಡ್ ಟ್ರೇಟ್. ಓಕೆ, ಫೀಮೇಲ್ಸ್ ಕ್ಯಾರಿಯರ್ ಅನ್ನೋದನ್ನ ಎಲ್ಲಿ ಕೇಳಿದ್ದೀರಿ ನೀವು ಟರ್ಮ್? ಫೀಮೇಲ್ಸ್ ಕ್ಯಾರಿಯರ್ ಅನ್ನೋದನ್ನ ಎಲ್ಲಿ ಕೇಳಿದ್ರಿ ನೀವು? ಯು ಹ್ಯಾವ್ ಅಬ್ಸರ್ವ್ ದಟ್ ಇನ್ ಎಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್. ಯಾವ್ದ್ರಲ್ಲಿ ರೀ? ಎಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್. ಯಾವೆರಡು ಎಕ್ಸಾಂಪಲ್ ಸ್ಟಡಿ ಮಾಡಿರಿ ಹೇಳ್ರಿ? ಹಿಮೋಫೀಲಿಯಾ ಅಂಡ್ ಕಲರ್ ಬ್ಲೈಂಡ್ನೆಸ್. ಯಾವ್ದ್ರಿ? ಹಿಮೋಫೀಲಿಯಾ ಅಂಡ್ ಕಲರ್ ಬ್ಲೈಂಡ್ನೆಸ್. ಬೋತ್ ಹಿಮೋಫೀಲಿಯಾ ಅಂಡ್ ಕಲರ್ ಬ್ಲೈಂಡ್ನೆಸ್ ಶೋ ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್ ಅಂತಾನು ಹೇಳಿದ್ವಿ. ಏನಂತ ಹೇಳಿದ್ವಿ ರೀ? ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್. ಓಕೆ, ಎಕ್ಸ್ ಲಿಂಕ್ಡ್ ನಲ್ಲಿ ಯು ಶುಡ್ ನೋ ದಟ್ ಫಿಮೇಲ್ಸ್ ಅಲ್ಲಿ ಎಕ್ಸ್ ಕ್ರೋಮೋಸೋಮ್ ಎಷ್ಟಿದೆ ರೀ? 2. ಮೇಲ್ಸ್ ಅಲ್ಲಿ ಎಕ್ಸ್ ಕ್ರೋಮೋಸೋಮ್ ಎಷ್ಟಿದೆ? 1. ಅಂಡ್ ಅದರ್ ಒನ್ ಈಸ್ ವೈ ಕ್ರೋಮೋಸೋಮ್. ಹೌದಾ? ಓಕೆ, 2 ಎಕ್ಸ್ ಈ ತರ ಇದ್ರೆ ನಾರ್ಮಲ್. ಎಕ್ಸ್ ಎಕ್ಸ್ ಡ್ಯಾಶ್ ಅಂದ್ರೆ ಕ್ಯಾರಿಯರ್ ಫೀಮೇಲ್. ಏನಂತ ಅರ್ಥ ರೀ? ಕ್ಯಾರಿಯರ್ ಫೀಮೇಲ್. ಹೌದ್ರಿ? ಎಕ್ಸ್ ವೈ ಇದ್ರೆ ನಾರ್ಮಲ್. ಎಕ್ಸ್ ಡ್ಯಾಶ್ ವೈ ಇದ್ರೆ ಕತ್ತೆ ವೈ ಒಂದೇ ಅದ, ಎಕ್ಸ್ ಒಂದೇ ಇದೆ, ಕ್ಯಾರಿಯರ್ ಆಗ್ತಾರೆ ನಾವು ಮೇಲ್ಸು. ಏನಾಗ್ತಾರ? ಹಿಮೋಫಿಲಿಕ್ ಆರ್ ಕಲರ್ ಬ್ಲೈಂಡ್ನೆಸ್. ಇದು ಯಾವ್ದಾದ್ರು ಎಕ್ಸಾಂಪಲ್ ಅಂತ ತಗೋರಿ. ಹಿಮೋಫೀಲಿಯಾ ಅಂತ ತಿಳ್ಕೊರಿ. ಯಾವ್ದ್ರಿ? ಹಿಮೋಫೀಲಿಯಾ. ಎಕ್ಸ್ ಡ್ಯಾಶ್ ಅಂದ್ರೆ ಹಿಮೋಫೀಲಿಯಾ. ಅರ್ಥ ಆಗ್ತಾ ಇದೆನಾ? ಸರಿಯಾಗಿ ಹೇಳ್ರಿ, ನನಗೆ ಅರ್ಥ ಆಯ್ತು. ಓಕೆ, 2 ಎಕ್ಸ್ ಮೇಲೆ ಲೈನ್ ಇಲ್ಲ ಅಂದ್ರೆ ಏನಂತ ಅರ್ಥ ರೀ? ನಾರ್ಮಲ್ ಫೀಮೇಲ್. ಏನಾಗ್ತಲ್ರಿ ಇದು? ನಾರ್ಮಲ್ ಫೀಮೇಲ್. ಎಕ್ಸ್ ಡ್ಯಾಶ್ ಅಂದ್ರೆ ಎಂತ ಫೀಮೇಲ್ ಆಗ್ತಾಳೆ? ಕ್ಯಾರಿಯರ್ ಫೀಮೇಲ್. ನೋಡಕ್ ಹೆಂಗಿರ್ತಾಳೆ? ನಾರ್ಮಲ್. ಆದ್ರೆ ಅವಳಲ್ಲಿ ಏನಿದೆ? ಒಂದು ಡಿಫೆಕ್ಟಿವ್ ಜೀನ್ ಇದೆ. ನೋಡಕ್ ನಾರ್ಮಲ್ ಇದ್ದು ಡಿಫೆಕ್ಟಿವ್ ಜೀನ್ ಇದ್ರೆ ಅವಳನ್ನ ಏನಂತ ಕರಿತೀರಿ? ಕ್ಯಾರಿಯರ್ ಫೀಮೇಲ್. ಏನಂತ ಕರಿತೀರಿ? ಕ್ಯಾರಿಯರ್ ಫೀಮೇಲ್. ಮತ್ತೆ ಇದು ನಾರ್ಮಲ್ ಮೇಲ್. ಏನಾಗ್ತದೆ? ನಾರ್ಮಲ್ ಮೇಲ್. ಎಕ್ಸ್ ಮೇಲೆ ಲೈನ್ ವೈ ಒಂದೇ ಅದೇ, ಮತ್ತೆ ಎಕ್ಸ್ ಇರೋದೇ ಒಂದಾಗಿರೋದ್ರಿಂದ ಅವನೇನಾಗ್ತಾನೆ? ಹಿಮೋಫಿಲಿಕ್ ಮೇಲ್. ಎಕ್ಸ್ ಡ್ಯಾಶ್ ಬಂದ್ರೆ ಮಾತ್ರ ಹಿಮೋಫಿಲಿಕ್ ಫೀಮೇಲ್. ಇಲ್ಲಿ ನೋಡ್ರಿ, ಇಲ್ಲಿ ನಾರ್ಮಲ್ಲು, ಇಲ್ಲಿ ನಾರ್ಮಲ್. ಒಂದೇ ಕಂಡೀಷನ್ ನಲ್ಲಿ ಫೀಮೇಲ್ಗೆ ಹಿಮೋಫಿಲಿ ಆಗತ್ತೆ ವೆನ್ ಶಿ ಈಸ್ ಹ್ಯಾವಿಂಗ್ ಬೋತ್ ದಿ ರೆಸೆಸಿವ್ ಜೀನ್ಸ್ ಆನ್ ದಿ ಎಕ್ಸ್ ಕ್ರೋಮೋಸೋಮ್. ಸೊ ಹಿಮೋಫಿಲಿಯಾ ಆಗ್ಲಿ ಕಲರ್ ಬ್ಲೈಂಡ್ನೆಸ್ ಆಗ್ಲಿ ಯಾವುದಕ್ರಿ ಎಕ್ಸಾಂಪಲ್ಸ್ ಅವು? ಎಕ್ಸ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್. ಯಾವ್ದ್ರಿ? ಎಕ್ಸ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್. ಕ್ಲಿಯರಾ? ಓಕೆ, ಇಲ್ಲಿ ಸರ್ಕಲ್ ಅಲ್ಲಿ ಡಾಟ್ ಇಂಡಿಕೇಟ್ಸ್ ಕ್ಯಾರಿಯರ್ ಫೀಮೇಲ್. ಸರ್ಕಲ್ ಅಲ್ಲಿ ಡಾಟ್ ಏನನ್ನ ಇಂಡಿಕೇಟ್ ಮಾಡತ್ರಿ? ಇಟ್ ಇಂಡಿಕೇಟ್ಸ್ ಕ್ಯಾರಿಯರ್ ಫೀಮೇಲ್. ಓಕೆ, ಈಗ ನೋಡ್ರಿ ಟ್ರೇಟ್ ಅನ್ನ. ಇಫ್ ಎ ನಾರ್ಮಲ್ ಮೇಲ್ ಮ್ಯಾರೀಸ್ ಎ ಕ್ಯಾರಿಯರ್ ಫೀಮೇಲ್, ಇಫ್ ಎ ನಾರ್ಮಲ್ ಮೇಲ್ marries a carrier female, how many children they have? 1, 2, 3, 4, 5 out of, oh sorry, yes, very good. ಎಷ್ಟು ಮಕ್ಕಳು ರೀ? 4. If a normal male marries a carrier female, okay, if a normal male marries a ಕ್ಯಾರಿಯರ್ ಫೀಮೇಲ್ ಅಂದ್ರೆ ಅಲ್ಲಿ ಕ್ರೋಮೋಸೋಮ್ ಏನದ ಅಂತ ಅರ್ಥ? ಎಕ್ಸ್ ವೈ ಎಕ್ಸ್ ಎಕ್ಸ್ ಡ್ಯಾಶ್. ಯಾವ ಕಂಡೀಷನ್ ಇದೆ ರೀ?
X, Y, X, X dash. Okay. If a normal male marries a carrier female, out of how many children? 1, 2, 3, 4. 50% of the sons are hemophilic. 50% of the sons are normal. ಹೌದಾ? Out of 2 sons, out of how many sons? 2 sons, one of the son is hemophilic, other one is normal. ಅವನು hemophilic ಆದ ಅಂದ್ರೆ ಅವನಲ್ಲಿ ಏನಿರತ್ರಿ? X dash Y ಇರತ್ತೆ. ಏನಿರತ್ರಿ? X dash Y. ನಾರ್ಮಲ್ ಸನ್ ಅಂದ್ರೆ X Y. ಹೌದಾ? ಔಟ್ ಆಫ್ 2 daughters, one of the daughter is having X, X, other daughter is X, X dash. Okay. Out of 4 children, sons ಅನ್ನ ತಗೊಂಡ್ರೆ 50% of the sons are normal, 50% of them are defective. Son defective ಯಾಕಾದ? He has received the recessive gene from the mother. Because he receives X chromosome from the mother, mother ಅಲ್ಲಿ defective X chromosome ಇದ್ರೆ that is passed to the son. Okay. The other son is normal because he has received dominant gene from the mother. Okay. ತಾಯಿಯಿಂದ recessive gene ಬಂದಿರೋ ಸನ್ನು ಡಿಫೆಕ್ಟಿವ್ ಆದ, ತಾಯಿಯಿಂದ ನಾರ್ಮಲ್ ಜೀನ್ ಬಂದಿರೋ ಸನ್ನು ಏನದ? ಈಸ್ ನಾರ್ಮಲ್. ಓಕೆ. Daughter receive X chromosome both from father and from mother, while son receive X chromosome only from the mother. Always keep in mind, son receive X chromosome only from the mother and he receives Y chromosome from the father. ಆದರೆ daughter ಹಂಗಲ್ಲ, she receive 1 X chromosome from father and 1 X chromosome from mother. ಹೌದಾ? ಈಗ ಡಾಟರ್ಸ್ ಅಲ್ಲಿ ಆಲ್ ದಿ ಡಾಟರ್ಸ್ ಆರ್ ನಾರ್ಮಲ್. ಡಾಟರ್ಸ್ ಎಲ್ಲರೂ ಹೆಂಗಿದಾರಿ? ನಾರ್ಮಲ್. ಆದ್ರೆ ಅದರಲ್ಲಿ 50% ಆಫ್ ದೆಮ್ ಆರ್ ಕ್ಯಾರಿಯರ್ಸ್. 50% ಏನಿದ್ದಾರೆ? ಕ್ಯಾರಿಯರ್. ಬಿಕಾಸ್ ಶಿ ಹ್ಯಾಸ್ ರಿಸೀವ್ಡ್ 1 ಡಾಮಿನೆಂಟ್ ಜೀನ್ ಫ್ರಮ್ ಫಾದರ್, 1 ರೆಸೆಸಿವ್ ಜೀನ್ ಫ್ರಮ್ ಮದರ್. ಆದ್ರೂ ಕೂಡ ಅವಳು ಏನಾದ್ಲು ರೀ? ಕ್ಯಾರಿಯರ್ ಆದ್ಲು ಅಂಡ್ ಹೆನ್ಸ್ ಶಿ ಇಸ್ ನಾಟ್ ಹ್ಯಾವಿಂಗ್ ದಿ ಡಿಫೆಕ್ಟ್. ಇನ್ನೊಂದು ಡಾಟರ್ ತಂದೆ ತಾಯಿ ಇಬ್ಬರಿಂದ ಶಿ ಹ್ಯಾಸ್ ರಿಸೀವ್ಡ್ ದಿ ಡಾಮಿನೆಂಟ್ ಜೀನ್. ಅರ್ಥ ಆಯ್ತು? ಓಕೆ. ನೌ ದಿಸ್ ಡಾಟರ್ ಇಸ್ ಕಾಲ್ಡ್ ಆಸ್ ಕ್ಯಾರಿಯರ್ ಡಾಟರ್. ಇಫ್ ಎ ಕ್ಯಾರಿಯರ್ ಡಾಟರ್ ಮ್ಯಾರೀಸ್ ಎ ನಾರ್ಮಲ್ ಮೇಲ್, ಹೌದ್ರಿ? ಇಫ್ ಎ ಕ್ಯಾರಿಯರ್ ಡಾಟರ್ ಮ್ಯಾರೀಸ್ ಎ ನಾರ್ಮಲ್ ಮೇಲ್, ಅವಳಿಗೆ ಹುಟ್ಟೋ ಡಾಟರ್ಸ್ ಮತ್ತೂ ಹೆಂಗಿರ್ತಾಳೆ? ಕಂಪಲ್ಸರಿ ನಾರ್ಮಲ್ ಇರ್ತಾಳೆ. ಅದರಲ್ಲಿ some of them will be carriers and some of them will be normal. So ನೋಡ್ರಿ, ಡಾಟರ್ ಇಲ್ಲಿ ಹೆಂಗಿದಲ್ರಿ? of course normal, but she is a carrier. Sons ಅಲ್ಲಿ 50% of them are normal and those who have received defective genes from the mother is showing hemophilia. ಹೌದಾ? Again, if this carrier female marries a normal male, again listen here, ತಾಯಿಯಿಂದ ರೆಸೆಸಿವ್ ಜೀನ್ ಬಂದಿರೋ ಸನ್ ಮಾತ್ರ ಹಿಮೋಫಿಲಿಕ್ ಆದ, ಡಾಟರ್ ಅಗೇನ್ ಈಸ್ ಆನ್ ಎ ಸೇಫರ್ ಸೈಡ್. ಹೌದಾ? ಈಗ ಇಫ್ ದಿಸ್ ಹಿಮೋಫಿಲಿಕ್ ಮೇಲ್ ಮ್ಯಾರೀಸ್ ಎ ಕ್ಯಾರಿಯರ್ ಫೀಮೇಲ್, ಇಬ್ರಲ್ಲಿ ಎಷ್ಟು ರೆಸೆಸಿವ್ ಜೀನ್ಸ್ ಇವೆ? 3 ರೆಸೆಸಿವ್, 1 ನಾರ್ಮಲ್ ಇದೆ. ಹೌದಿಲ್ರಿ? ಇಫ್ ಎ carrier females, if a carrier female marries a hemophilic male, ಎಷ್ಟು ರೆಸೆಸಿವ್ ಜೀನ್ಸ್ ಇರ್ತಾವ್ರಿ? ಎಸ್, 2 ರೆಸೆಸಿವ್ ಜೀನ್ ಇರತ್ತೆ. ಓಕೆ. ಇಫ್ ಎ ಕ್ಯಾರಿಯರ್ ಫೀಮೇಲ್ ಮ್ಯಾರೀಸ್ ಎ ಹಿಮೋಫಿಲಿಕ್ ಮೇಲ್, ಯಾವ ಮೇಲ್ ರೀ? ಹಿಮೋಫಿಲಿಕ್ ಮೇಲ್. ಹುಟ್ಟಿರೋ ಮಕ್ಕಳು 1, 2, 3. ಈಗ ನೋಡ್ರಿ, ತಾಯಿಯಿಂದ ರೆಸೆಸಿವ್ ಜೀನ್ ಬಂತು. ಹೌದಾ? ತಾಯಿಯಿಂದ
ಡಾಮಿನೆಂಟ್ ಜೀನ್ ಬಂತು, ತಂದೆಯಿಂದ ರೆಸೆಸಿವ್ ಜೀನ್ ಬಂತ, ಹೌದಾ? ಏನ್ ಹೇಳ್ರಿ? ತಾಯಿಯಿಂದ ರೆಸೆಸಿವ್ ಜೀನ್ ಬಂತು, ತಂದೆಯಿಂದ ರೆಸೆಸಿವ್ ಜೀನ್ ಬಂದಿರೋ ಡಾಟರ್ ಏನಾಗ್ತಾಳೆ? ಶಿ ಈಸ್ ಹಿಮೋಫಿಲಿಕ್. ಅದು ಪೂರಾ ಡಾರ್ಕ್, ಪೂರಾ ಇದು ಮಾಡ್ಬೇಕು ನೀವು, ಏನು ಕಲರ್ ಮಾಡ್ಬೇಕು. ಓಕೆ, ತಾಯಿಯಿಂದ ಡಿಫೆಕ್ಟಿವ್ ಜೀನು, ತಂದೆಯಿಂದ ಡಿಫೆಕ್ಟಿವ್ ಜೀನ್ ಬಂದಿರೋ ಡಾಟರ್ ಏನಾಗ್ತಾಳ್ರಿ? ಶಿ ಬಿಕಮ್ಸ್ ಹಿಮೋಫಿಲಿಕ್. ಓಕೆ, ಸನ್ನಿಗೆ ನಿಮ್ಗೆ ಆಲ್ರೆಡಿ ಗೊತ್ತದ, ಸನ್ ರಿಸೀವ್ಸ್ ಎಕ್ಸ್ ಕ್ರೋಮೋಸೋಮ್ ಓನ್ಲಿ ಫ್ರಮ್ ದಿ ಮದರ್. ತಾಯಿಯಲ್ಲಿ ರೆಸೆಸಿವ್ ಜೀನ್ ಬಂತು ಅಂದ್ರೆ ದ ಸನ್ ವಿಲ್ ಬಿ ಹಿಮೋಫಿಲಿಕ್. ಈಗ ಇನ್ನೊಂದು ಫೀಮೇಲು, ಶಿ ಹ್ಯಾಸ್ ರಿಸೀವ್ಡ್ ಡಾಮಿನೆಂಟ್ ಜೀನ್ ಫ್ರಮ್ ದಿ ಮದರ್, recessive gene from the father, and hence she is on a safer side, but she is acting as a carrier. ಏನಾಗಿ ಆಕ್ಟ್ ಮಾಡ್ತಾ ಇದ್ದಲ್ರಿ? ಕ್ಯಾರಿಯರ್. If a carrier female marries a normal male, if a carrier female marries a normal male, ಹೌದಿಲ್ಲ? ಹುಟ್ಟೋ ಮಕ್ಕಳಲ್ಲಿ ಡಾಟರ್ಸ್ ಮತ್ತೆ ಏನಾಗ್ಬಿಟ್ರು? ಸೇಫ್ ಆದ್ರು. ಯಾಕೆ? ಇಲ್ಲಿ ತಂದೆ ತಾಯಿಯಿಂದ ಅವಳಿಗೆ ಎಂತ ಜೀನ್ಸ್ ಬಂದ್ಬಿಡ್ತು? ಡಾಮಿನೆಂಟ್ ಜೀನ್ಸ್ ಬಂತು, ಅಂಡ್ ಹೆನ್ಸ್ ಶಿ ಇಸ್ ಆನ್ ಎ ಸೇಫರ್ ಸೈಡ್. ಇನ್ನು ತಾಯಿ ಕ್ಯಾರಿಯರ್ ಇರೋದ್ರಿಂದ ತಾಯಿಯಿಂದ ಡಾಮಿನೆಂಟ್ ಎಕ್ಸ್ ಬಂತು ಜೀನ್, ಅಂದ್ರೆ ಡಾಮಿನೆಂಟ್ ಜೀನ್ ಬಂತು ಸನ್ಗೆ ಅಂದ್ರೆ ಹಿ ಈಸ್ ನಾರ್ಮಲ್. ತಾಯಿಯಿಂದ ರೆಸೆಸಿವ್ ಜೀನ್ ಬಂತು ಸನ್ಗೆ ಅಂದ್ರೆ ಹಿ ಈಸ್ ಸಫರಿಂಗ್ ಫ್ರಮ್ ಹಿಮೋಫೀಲಿಯಾ. ಇದಿಷ್ಟು ಕಥೆನ ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ರಿ. ಓಕೆ, ಫೀಮೇಲ್ಸ್ ಕ್ಯಾರಿಯರ್ ಅನ್ನೋದು ಯಾವ ಪಿಡಿಗ್ರಿ ಚಾರ್ಟ್ ನಲ್ಲಿ ಮಾತ್ರ ಇರುತ್ತೆ? ಎಕ್ಸ್ ಲಿಂಕ್ ಅಷ್ಟೇ, ಸಿಂಪಲ್. ಫೀಮೇಲ್ಸ್ ಮಾತ್ರ ಕ್ಯಾರಿಯರ್ ಇರೋದು ಯಾವ ಪಿಡಿಗ್ರಿ ಚಾರ್ಟ್ ಅಲ್ಲಿ? ಎಕ್ಸ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್. ಡಿಫೆಕ್ಟ್ ಮೇಲ್ಸ್ ಅಲ್ಲಿ ಜಾಸ್ತಿ ಇರ್ತದೆ, ಫೀಮೇಲ್ಸ್ ಅಲ್ಲಿ ಕಡಿಮೆ ಇರುತ್ತೆ. ಅಂದ್ರೆ ಇದು ಎಂತ ಪಿಡಿಗ್ರಿ ಚಾರ್ಟ್ ಆಗತ್ತೆ? ಎಕ್ಸ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್. ಎರಡು ಕಾನ್ಸೆಪ್ಟ್ ನೆನ್ಪಿಟ್ಕೋರಿ. Females are carriers only in X-linked recessive trait. Males carrier ಇರಲ್ಲ. ಯಾರು ಮಾತ್ರ ಕ್ಯಾರಿಯರ್ ಇರ್ತಾರೆ? ಫೀಮೇಲ್ಸ್ ಮಾತ್ರ ಕ್ಯಾರಿಯರ್ ಇರ್ತಾರೆ. ಯಾವುದರಲ್ಲಿ? ಎಕ್ಸ್ ಲಿಂಕ್ಡ್ ರೆಸೆಸಿವ್ ಟ್ರೈಟ್ ಅಲ್ಲಿ ಫೀಮೇಲ್ಸ್ ವಿಲ್ ಬಿ ಓನ್ಲಿ ಕ್ಯಾರಿಯರ್ಸ್. ಓಕೆ, ಮೇಲ್ಸ್ ವಿಲ್ ನಾಟ್ ಬಿ ಕ್ಯಾರಿಯರ್. ಡಿಫೆಕ್ಟ್ ಯಾರಲ್ಲಿ ಜಾಸ್ತಿ ಇರುತ್ತೆ? ಮೇಲ್ಸ್ ಅಲ್ಲಿ. ಯಾರಲ್ಲಿ ಕಡಿಮೆ ಇರುತ್ತೆ? ಫೀಮೇಲ್ಸ್. ಈ ಪಿಡಿಗ್ರಿ ಚಾರ್ಟ್ ನೋಡಿದ ತಕ್ಷಣ ಅದು ಎಂತ ಪಿಡಿಗ್ರಿ ಚಾರ್ಟ್ ಅಂತ ಐಡೆಂಟಿಫೈ ಮಾಡ್ತೀರಿ? ಎಕ್ಸ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್. ಈಗ ನೋಡ್ರಿ, ಇದಿಷ್ಟು ಪಿಡಿಗ್ರಿಯಲ್ಲಿ ಡಿಫೆಕ್ಟ್ ಯಾರಲ್ಲಿ ಜಾಸ್ತಿ ಇದೆ? 1, 2, 3, 4, 5. ಯಾರಲ್ಲಿ ಡಿಫೆಕ್ಟ್ ಜಾಸ್ತಿ ಇದೆ? ಸನ್ಸ್. ಫೀಮೇಲ್ ಡಿಫೆಕ್ಟಿವ್ ಎಷ್ಟು ಕಂಡೀಷನ್ ಅಲ್ಲಿ ಇದೆ? ಒಂದೇ. ಸೊ ಒಂದೇ ಫೀಮೇಲ್ ಡಿಫೆಕ್ಟಿವ್ ಇದ್ದಾರೆ, 5 ಮೇಲ್ಸ್ ಡಿಫೆಕ್ಟಿವ್ ಇದ್ದಾರೆ. ಸೊ ಡಿಫೆಕ್ಟ್ ಯಾರಲ್ಲಿ ಜಾಸ್ತಿ ಇದೆ? ಮೇಲ್ಸ್. ಡಿಫೆಕ್ಟ್ ಯಾರಲ್ಲಿ ಕಡಿಮೆ ಇದೆ? ಫೀಮೇಲ್ಸ್. ಕ್ಯಾರಿಯರ್ಸ್ ಯಾರು ಮಾತ್ರ ಇರ್ತಾರೆ? ಫೀಮೇಲ್. ಎಲ್ಲಾದ್ರೂ ಮೇಲ್ ಕ್ಯಾರಿಯರ್ ಹಾಕಿದೀವಿ? ಇಲ್ಲ. ಸೊ ಈ ಪಿಡಿಗ್ರಿ ಚಾರ್ಟ್ ನೋಡಿದ ತಕ್ಷಣ ಏನ್ ಹೇಳ್ತೀರಿ? ಇಟ್ ಈಸ್ ಎಕ್ಸ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್. ಏನಂತ ಹೇಳ್ತೀರಿ? ಎಕ್ಸ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್. ಯಾಕೆಂದ್ರೆ ರೆಸೆಸಿವ್ ಜೀನ್ ಯಾವ ಕ್ರೋಮೋಸೋಮ್ ನಲ್ಲಿ ಇರುತ್ತೆ? ಎಕ್ಸ್ ಕ್ರೋಮೋಸೋಮ್. ರೆಸೆಸಿವ್ ಜೀನ್ ಯಾವ ಕ್ರೋಮೋಸೋಮ್ ಅಲ್ಲಿ? ಎಕ್ಸ್ ಕ್ರೋಮೋಸೋಮ್. ಸೊ ಫೀಮೇಲ್ಸ್ ಅಲ್ಲಿ ಎಕ್ಸ್ ಕ್ರೋಮೋಸೋಮ್ ಎಷ್ಟಿರುತ್ತೆ? 2. ಮೇಲ್ಸ್ ಅಲ್ಲಿ ಒಂದೇ. ಮೇಲ್ಸ್ ಐದರ್ ನಾರ್ಮಲ್ ಇರ್ತಾನೆ ಇಲ್ಲ ಡಿಫೆಕ್ಟಿವ್ ಇರ್ತಾನೆ. ಮೇಲ್ಸ್ ವಿಲ್ ಬಿ ಐದರ್ ನಾರ್ಮಲ್ ಆರ್ ಡಿಫೆಕ್ಟಿವ್. ಆದ್ರೆ ಫೀಮೇಲ್ಸ್ ನಾರ್ಮಲ್ ಇರ್ಬೋದು, ಕ್ಯಾರಿಯರ್ ಇರ್ಬೋದು, ಡಿಫೆಕ್ಟಿವ್ ಇರ್ಬೋದು. ಆದ್ರೆ ಫೀಮೇಲ್ಗೆ ಡಿಫೆಕ್ಟ್ ಯಾವಾಗ ಬರುತ್ತೆ? 2 ಎಕ್ಸ್ ಕ್ರೋಮೋಸೋಮ್ ನಲ್ಲಿ ರೆಸೆಸಿವ್ ಜೀನ್ಸ್ ಇದ್ರೆ ಮಾತ್ರ ಫೀಮೇಲಿಗೆ ಡಿಫೆಕ್ಟ್ ಬರುತ್ತೆ. 1 ಎಕ್ಸ್ ಕ್ರೋಮೋಸೋಮ್ ಅಲ್ಲಿ ನಾರ್ಮಲ್ ಜೀನ್ ಇದ್ದು ಮತ್ತೊಂದು ಎಕ್ಸ್ ಕ್ರೋಮೋಸೋಮ್ ನಲ್ಲಿ ರೆಸೆಸಿವ್ ಜೀನ್ ಇದ್ರು ಕೂಡ ಶಿ ಈಸ್ ಆನ್ ಎ ಸೇಫರ್ ಸೈಡ್, ಬಟ್ ಶಿ ಈಸ್ ಆಕ್ಟಿಂಗ್ ಆಸ್ ಎ ಕ್ಯಾರಿಯರ್. ಅರ್ಥ ಆಯ್ತು? ಹೌ ಡು ಯು ಐಡೆಂಟಿಫೈ immediately that it is X-linked recessive trait? The females here are carrier,
ದ ಡಿಫೆಕ್ಟ್ ಈಸ್ ಮೋರ್ ಕಾಮನ್ ಅಮಾಂಗ್ ಮೇಲ್ಸ್. ಅಂದ್ರೆ ನೋಡಿದ ತಕ್ಷಣ ಅದು ಯಾವ ಪೀಡಿಗ್ರಿ ಚಾರ್ಟ್ ಅಂತ ಬ್ಲೈಂಡ್ ಆಗಿ ಹೇಳ್ಬೋದು, ಎಕ್ಸ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್. ಅರ್ಥ ಆಯ್ತು? ಇದಕ್ಕೆ ಯಾವೆರಡು ಡಿಸೀಸ್ ಎಕ್ಸಾಂಪಲ್ಸ್ ರೀ? ಹಿಮೋಫೀಲಿಯಾ ಅಂಡ್ ಕಲರ್ ಬ್ಲೈಂಡ್ನೆಸ್. ಯಾವ್ದ್ರಿ? ಹಿಮೋಫೀಲಿಯಾ ಅಂಡ್ ಕಲರ್ ಬ್ಲೈಂಡ್ನೆಸ್. ಓಕೆ, ಆಯ್ತು. ಇನ್ನು ಈ ಚಾರ್ಟ್ ನೋಡ್ರಿ, ವೈ ಲಿಂಕ್ಡ್ ಅಂತ ಹೆಂಗ್ ಹೇಳ್ತೀವಿ? ವೈ ಕ್ರೋಮೋಸೋಮು ಯಾರಲ್ಲಿ ಮಾತ್ರ ಇರುತ್ತೆ? ಓನ್ಲಿ ಇನ್ ಮೇಲ್ಸ್. ವೈ ಕ್ರೋಮೋಸೋಮ್ ಯಾರಲ್ಲಿ ಮಾತ್ರ ಇರುತ್ತೆ? ಮೇಲ್ಸ್. ಈಸ್ ವೈ ಕ್ರೋಮೋಸೋಮ್ ಪ್ರೆಸೆಂಟ್ ಇನ್ ದಿ ಫೀಮೇಲ್ಸ್? ಇಲ್ಲ. ಸೊ ವೈ ಕ್ರೋಮೋಸೋಮ್ಸ್ ಫೀಮೇಲ್ಸ್ ಅಲ್ಲಿ ಇಲ್ಲ, ಬರೀ ಮೇಲ್ಸ್ ಅಲ್ಲಿ ಇದೆ. ಹೌದಾ? ಓಕೆ. ಇಫ್ ಎ ಮೇಲ್ ಹ್ಯಾವಿಂಗ್ ಹೈಪರ್ ಟ್ರೈಕೋಸಿಸ್, ಎಕ್ಸಾಂಪಲ್ ಯಾವ್ದು ಹೇಳಿದೆ? ಹೈಪರ್ ಟ್ರೈಕೋಸಿಸ್. ಬರ್ಕೊಂಡಿರಲ್ಲ ನೋಡ್ರಿ. ಎಕ್ಸಾಂಪಲ್ ಫಾರ್ ವೈ ಲಿಂಕ್ಡ್ ಇನ್ಹೆರಿಟೆನ್ಸ್ ಯಾವ್ದ್ರಿ? ಹೈಪರ್ ಟ್ರೈಕೋಸಿಸ್. ಬರ್ಕೊಂಡಿರಿ? ಇಲ್ಲ ನೋಡ್ರಿ, ಬರ್ಸಿದ್ದೀನಲ್ಲ. ಓಕೆ. ವಾಟ್ ಈಸ್ ಹೈಪರ್ ಟ್ರೈಕೋಸಿಸ್? ಎ ಕಂಡೀಷನ್ ವೇರ್ ಇಯರ್ ಪಿನ್ನೆ ಹ್ಯಾಸ್ ಟಫ್ಟ್ ಆಫ್ ಹೇರ್ಸ್. ಹೌದಿಲ್ಲ? ಬರ್ಕೋತಿರೋದು? ಬರ್ಕೋರಿ. ಹೈಪರ್ ಟ್ರೈಕೋಸಿಸ್, ಹೈಪರ್ ಟ್ರೈಕೋಸಿಸ್ is an example for hypertrichosis is an example for Y-linked inheritance. Y-linked inheritance. And this is seen only in males. And this is seen only in males. ಹೌದಾ? ವೈ ಲಿಂಕ್ಡ್ ಇನ್ಹೆರಿಟೆನ್ಸ್ ಯಾರಲ್ಲಿ ಮಾತ್ರ ನೋಡ್ತೀರಿ? ಮೇಲ್ಸ್ ಅಲ್ಲಿ ಮಾತ್ರ ನೋಡ್ತೀರಿ. ಇಟ್ ಈಸ್ ನಾಟ್ ಎಟ್ ಆಲ್ ಸೀನ್ ಇನ್ ದಿ ಫೀಮೇಲ್ಸ್. ಹೌದಾ? ವೈ ಕ್ರೋಮೋಸೋಮ್ ಇರೋದೇ ಒಂದು ಮೇಲ್ಸ್ ಅಲ್ಲಿ. ಅಂದ್ರೆ ಆ ವೈ ಕ್ರೋಮೋಸೋಮ್ ಮೇಲೆ ಈ ಹೈಪರ್ ಟ್ರೈಕೋಸಿಸ್ ಕಾಸ್ ಮಾಡೋ ಜೀನ್ ಇತ್ತು ಅಂದ್ರೆ ತಂದೆಗಿದ್ರೆ ಕಂಪಲ್ಸರಿ ಎಲ್ಲಾ ಸನ್ಸ್ಗೂ ಇರುತ್ತೆ. ಸನ್ಸ್ ಅಲ್ಲಿದ್ರೆ ಎಲ್ಲಾ ಗ್ರ್ಯಾಂಡ್ ಸನ್ಸ್ ಅಲ್ಲೂ ಈ ಕ್ಯಾರೆಕ್ಟರ್ ಏನಿರತ್ರಿ? ಪ್ರೆಸೆಂಟ್ ಇರತ್ತೆ. ಓಕೆ. ಇಫ್ ಎ ಮೇಲ್ ಹ್ಯಾವಿಂಗ್ ಹೈಪರ್ ಟ್ರೈಕೋಸಿಸ್ ಮ್ಯಾರೀಸ್ ಎ ನಾರ್ಮಲ್ ಫೀಮೇಲ್ ಔಟ್ ಆಫ್ ಹೌ ಮೆನಿ ಚಿಲ್ಡ್ರನ್? 1, 2, 3, 4, 5 daughters here are normal. All the sons are having hypertrichosis. If a hypertrichosis male marries a normal female, all the daughters are normal. Males are having hypertrichosis. If a normal male marries a normal female, sons are normal and daughters are normal. ಈ ಚಾರ್ಟ್ ನೋಡಿ ಏನ್ ಕನ್ಕ್ಲೂಷನ್ ಗೆ ಬರ್ತೀರಿ? ಕ್ಯಾರೆಕ್ಟರ್ ಇಸ್ ಸೀನ್ ಓನ್ಲಿ ಇನ್ ದಿ ಮೇಲ್ಸ್. ಇಫ್ ದ ಕ್ಯಾರೆಕ್ಟರ್ ಇಸ್ ಸೀನ್ ಓನ್ಲಿ ಇನ್ ದಿ ಮೇಲ್ಸ್, ನಾಟ್ ಎಟ್ ಆಲ್ ಸೀನ್ ಇನ್ ದಿ ಫೀಮೇಲ್, ಅದು ಯಾವ ಪೀಡಿಗ್ರಿ ಚಾರ್ಟ್ ಆಗತ್ತೆ? ವೈ ಲಿಂಕ್ಡ್ ಟ್ರ್ಯಾಕ್, ವೈ ಲಿಂಕ್ಡ್ ಟ್ರೇಟ್. ಏನಾಗತ್ರಿ? ವೈ ಲಿಂಕ್ಡ್ ಟ್ರೇಟ್. ಡಿಫೆಕ್ಟ್ ಬರೀ ಮೇಲ್ಸ್ ಅಲ್ಲಿ ಇತ್ತು, ಫೀಮೇಲ್ಸ್ ಒಟ್ಟ ಬಂದೇ ಇಲ್ಲ ಅಂದ್ರೆ ಏನಾಗತ್ತಪ್ಪ? ವೈ ಲಿಂಕ್ಡ್ ಟ್ರೇಟ್. ಎಕ್ಸಾಂಪಲ್ ಯಾವ್ದ್ರಿ? ಹೈಪರ್ ಟ್ರೈಕೋಸಿಸ್. ಅರ್ಥ ಆಯ್ತು? ಸೊ ನೌ ಯು ಹ್ಯಾವ್ ಅಂಡರ್ಸ್ಟುಡ್ ಹೌ ದಿ ಪೀಡಿಗ್ರಿ ಚಾರ್ಟ್ ಈಸ್ ಸ್ಟಡಿಡ್. ಓಕೆ. ಇದು ಬರ್ಕೊಳ್ಳಕ್ ಆಗಿದೆನಾ ನಿಮ್ಗೆ? ಓಕೆ. ಬರ್ಕೊಂಡಿದ್ರೆ ಮನೆಗೆ ಹೋಗಿ ಒಂದ್ಸತಿ ಸ್ಟಡಿ ಮಾಡ್ಕೊಂಡು ಬರ್ರಿ. ಮತ್ತೇನಾದ್ರೂ ಡೌಟ್ಸ್ ಇತ್ತು, ಕ್ಲಾರಿಫಿಕೇಶನ್ಸ್ ಬೇಕಿತ್ತು, ಐ ವಿಲ್ ಎಕ್ಸ್ಪ್ಲೇನ್. ಕ್ಲಿಯರ್?